ನಮಸ್ತೆ ಗೆಳೆಯರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಬೆಂಗಳೂರಿಂದ ವಿಜಯವಾಡಗೆ ಪ್ರಯಾಣ ಬೆಳೆಸಿ ವಿಜಯವಾಡದಲ್ಲಿರುವ ಕೆ ಹೋಟೆಲ್ಗೆ ಬಂದಿದ್ದೀನಿ ಚೆಕ್-ಇನ್ ಆಗೋದಕ್ಕೆ. ನಾನು ಒಂದು ದಿವಸ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ ರೂಮ್ನ. ಇವಾಗ ಚೆಕ್-ಇನ್ ಪ್ರೊಸೆಸ್ ನಡೀತಾ ಇದೆ. ಚೆಕ್-ಇನ್ ಮಾಡಿಕೊಂಡು ನಾನು ನನ್ನ ರೂಮ್ ಫಸ್ಟ್ ಫ್ಲೋರ್ 102 ನಂಬರ್ ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಸ್ಟೆಪ್ ಹೊತ್ಕೊಂಡು ಹೋಗೋಣ ಅಂದರೆ ಆಲ್ರೆಡಿ ವೇಟರನ್ನ ನನ್ನ ಬ್ಯಾಗ್ ತೊಗೊಂಡು ಲಿಫ್ಟ್ ಒಳಗೆ ಹೋಗ್ಬಿಟ್ಟಿದ್ರು. ಅದಕ್ಕೆ ನಾನು ಇರಲಿ ಅಂದ್ಬಿಟ್ಟು ಲಿಫ್ಟ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ನನ್ನ ರೂಮ್ ನಂಬರ್ 102. ಸೊ ಓಪನ್ ಮಾಡಿದ್ದೀನಿ ಆಲ್ರೆಡಿ. ಹೋಗೋಣ ಒಳಗಡೆ ಹೆಂಗಿದೆ ಅಂತ ಚೆಕ್ಔಟ್ ಮಾಡೋಣ. ಆ್ಯಸ್ ಯೂಶುವಲ್ ಕೀನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಮತ್ತು ಇದು ಎಸ್ಕೇಪ್ ಪ್ಲ್ಯಾನ್ ಏನಾದರೂ ಫೈರ್ ಇನ್ಸಿಡೆಂಟ್ ಆದರೆ ಹೆಂಗೆ ಹೋಗಬೇಕು ಅಂತ ಒಂದು ಎಸ್ಕೇಪ್ ಪ್ಲ್ಯಾನ್ ಕೊಟ್ಟಿದ್ದಾರೆ. ಮತ್ತು ಮಿರರ್ ಆ್ಯಂಡ್ ಕಾಫಿ ಮಾಡ್ಕೊಳೋದಕ್ಕೆ, ಟೀ ಮಾಡ್ಕೊಳೋದಕ್ಕೆ ಕೆಟಲ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದು ನನ್ನ ರೂಮು. ಹೆಂಗಿದೆ ಅಂತ ನೀವು ಕಾಮೆಂಟಲ್ಲಿ ಹೇಳಿ. ಸಾಕಾಗಿದೆ, ನನಗಂತೂ ಮಸ್ತಾಗಿ ಕಾಣ್ತಾ ಇದೆ. ಪ್ಲಸ್ ಬೆಡ್ಡು ಕೂಡ ಒಳ್ಳೆ ಓಕೆ, ಬೆಡ್ ಆಫ್ಕೋರ್ಸ್ ಚೆನ್ನಾಗಿರುತ್ತೆ. ಈ ರೂಮ್ ಪ್ರೈಸ್ ಬಂದ್ಬಿಟ್ಟು 3700 ರೂಪಾಯಿ. ಸೊ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಇದು ಕರ್ಟನ್. ಇದನ್ನು ಓಪನ್ ಮಾಡಿದ್ರೆ ಮೇ ಬಿ ವ್ಯೂ ಕಾಣ್ಬೋದೇನೋ. ಎಲ್ಲಿದೆಯಪ್ಪ? ಹಾಂ, ಎಂಥ ವ್ಯೂ ಇಲ್ಲ ಬ್ರೋ. ವಿಜಯವಾಡ. ಸೊ ಯಾರ್ಯಾರು ವಿಜಯವಾಡದವರು, ಆ್ಯಕ್ಚುಲಿ ವಿಜಯವಾಡದವ್ರು ಯಾರು ನೋಡಲ್ಲ ಅಂತ ನಂಗೆ ಗೊತ್ತು. ಬಟ್ ಆದರೂ ವಿಜಯವಾಡದವ್ರು ಯಾರು ನೋಡ್ತಾ ಇದ್ದರೆ ಕಾಮೆಂಟ್ ಮಾಡಿ. ಇದು MI TV ಹಾಕಿದ್ದಾರೆ. MI TV. ಇಲ್ಲಿ ಮೇಲೆ AC ವೆಂಟ್, ಫ್ಯಾನ್. ಇದು ಟೆಂಪ್ರೇಚರ್, AC-ನ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರ್ ಸೆಟ್ ಮಾಡ್ಕೊಳೋದಕ್ಕೆ. ಸೊ ಈಗ 20 ಡಿಗ್ರಿಗೆ ಸೆಟ್ ಮಾಡಿದ್ದಾರೆ. ಸೊ ಇವಾಗ ಹೋಗೋಣ ಬಾತ್ರೂಮ್ಗೆ ಹೆಂಗಿದೆ ಅಂತ. ಸೊ ಸೇಮ್ ಎಲ್ಲ ಹೋಟೆಲಲ್ಲೂ ಹೇರ್ ಡ್ರೈಯರ್ ಇದ್ದೇ ಇರುತ್ತೆ. ಮತ್ತು ಹ್ಯಾಂಡ್ ವಾಶ್, ಕೂಂಬು, ಶವರ್ ಕ್ಯಾಪು, ಮತ್ತು ಇದು ಟೂತ್ ಬ್ರಷು, ಡೆಂಟಲ್ ಕಿಟ್, ಮತ್ತು ಇದು ಬಾತಿಂಗ್ ಸೋಪ್, ಟೆಲಿಫೋನ್, ಕಮೋಡ್ ಆ್ಯಂಡ್ ಶವರ್. ಸೊ ಶವರ್, ಬಟ್ ವೇರ್ ಇಸ್ ದ ಟವಲ್ ಇಟ್ಟಿದ್ದಾರಪ್ಪ. ಓಕೆ, ಇಲ್ಲಿ ಕೆಳಗಡೆ ಟವಲ್ ಇದೆ, ಮರ್ತೋದೆ, ಇಲ್ಲಿಟ್ಟಿದ್ದಾರೆ. ಸೊ ಇಷ್ಟ ಗುರು. ಈ ಹೋಟೆಲ್ ಬಗ್ಗೆ ಏನು ಮಾತಾಡೋದೇನಿಲ್ಲ. ಇಲ್ಲೊಂದು AC ವೆಂಟ್ ಇದೆ, ಇದು ಲೈಟ್ ಸಾಕು. ನನಗೆ ಇವಾಗ ಬ್ರೇಕ್ಫಾಸ್ಟ್ಗೆ ಟೈಮ್ ಆಯಿತು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು 10:30ಗೆ ಬ್ರೇಕ್ಫಾಸ್ಟ್ ಕ್ಲೋಸ್ ಅಂತೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಸಿಗೋಣ. ಬಾಯ್ ಗಾಯ್ಸ್. ಬ್ರೇಕ್ಫಾಸ್ಟು ಬಫೆಟ್ ಇತ್ತು. ನಾನು ಸ್ವಲ್ಪ ವೆಜಿಟೇಬಲ್ಸು, ಸ್ಪ್ರೌಟ್ಸು, ಸ್ವಲ್ಪ ಒಂದೇ ಒಂದು ಇಡ್ಲಿ, ಫ್ರೂಟ್ಸು, ಮತ್ತು ದೋಸೆ, ಬಟರ್ ದೋಸೆ, ಉಪ್ಪು ಎಲ್ಲ ಇತ್ತು. ನನಗೆ ಇಷ್ಟನ್ನು ಹಾಕ್ಕೊಂಡು ಬಂದೆ. ಸೊ ಯಾರ್ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಗಾಯ್ಸ್. ಬಾಯ್.